ವಹಿಸಿರುವಂತ ಈ ಹಾಡಿನಲ್ಲಿ ಸೀನಪ್ಪ ನಾಯಕನ ವೈರಾಗ್ಯದ ಕಡೆಗೆ ಹೊರಟು ಹೋಗಿದ್ದನ್ನ ಹೇಗೆ ಇತ್ತು ಅನ್ನೋದನ್ನ ಆ ಹಾಡಿನಲ್ಲಿ ಪೂರ್ತಿ ನಮಗೆ ಕಥೆನ ಹೇಳಿದ್ರು. ನೆಕ್ಸ್ಟ್ ನಮ್ಮ ರಾಯರ ಬೃಂದಾವನ, ನಮ್ಮ ರಾಯರ ಸನ್ನಿಧಿಯಲ್ಲಿ ತುಂಗಾ ತೀರದಿ ನಿಂತ ಸುಯತಿವರನಾರು ಸುಮಧ್ವ ಸೌಧಕ್ಕೆ ರಾಯರನ್ನ ಕರ್ಕೊಂಡು ಅವರನ್ನು ಕರ್ಕೊಂಡು ನಿಲ್ಲಿಸ್ಬಿಟ್ಟು ಇಂಥ ವ್ಯಕ್ತಿಯ ಕಾಣೇನೋ ಎಂದು ಗುರುಗಳ ಅವತಾರದ ವರ್ಣನೆಯನ್ನ ಮಾಡಿದರು. ಏಕೆ ಅವ್ರನ್ನ ಕರ್ಬಿಟ್ಟು ವರ್ಣನೆ ಮಾಡಿದ ಮೇಲೆ ನಮ್ಮಂತ ಜನರು ಕೇಳ್ಬೇಕಲ್ಲ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೆ ಅಂತ ಅವರ ರಾಯರನ್ನ ಕೇಳ್ಕೊಂಡು ಹಾಡು ಹೇಳಿದ್ರು. ಆ ಹಾಡು ಹೇಳಿದ್ರು. ನೆಕ್ಸ್ಟ್ ಅವರು ರಾಯರು ಅನುರೂಪದಲ್ಲಿ ಬಂದು ನಿಂತಿರಬಹುದು ಆ ಹಾಡು ಹೇಳ್ತಾ ಇದ್ದಾಗ ಅಂತ ನಮಗೆಲ್ಲ ಅನಿಸ್ತಾ ಇತ್ತು. ನೆಕ್ಸ್ಟ್ ವಾದಿರಾಜರನ್ನ ಸ್ಮರಣೆ ಮಾಡಿದ್ರು. ಜಗದೀಶ್ವರಿಗೆ ಜಯಕಾರವನ್ನ ಹಾಕಿದ್ರು. ನಂತರ ಶಿವನೇ ನಾನಿನ್ನ ಸೇವಕನೆಯ ಹಾಗೂ ಶಂಭೋ ಸ್ವಯಂಭೋ ಸಂಭವಾಯಿ ಹಾಡನ್ನ ಹಾಡಿ ಹೇಗಿತ್ತಂದ್ರೆ ಶಿವ ತಾಂಡವವನ್ನ ಅವರು ಹಾಡಿನ ಮೂಲಕ ಇವತ್ತು ಮಾಡಿ ತೋರಿಸ್ತಾರೆ. ಹಾಡಿನ ಮೂಲಕ ನಮಗೆ ಶಿವ ತಾಂಡವವನ್ನ ನೋಡಿದಾಗೆ ಇನ್ನು ತಬಲಾ ಹಾರ್ಮೋನಿಯಂ ತಾಡ ಇವುಗಳೊಂದಿಗೆ ಶಿವ ತಾಂಡವದ ದೃಶ್ಯವನ್ನ ರೂಪಕ ನಮಗೆ ಕುಣಿದಾಡುವವರನ್ನ ಎನ್ನ ನಾಲಿಗೆಯ ಮೇಲೆ ಹಾಡು ಬರೆದಿರುವುದು ಇವರಿಗೆ. ಇವರ ನಾಲಿಗೆಯ ಮೇಲೆ ಶಾರದೆ ಕುಣಿತಾಡ್ತಾ ಇದ್ದಾಳೆ. ಹನುಮ ಭೀಮ ಮಧ್ವರ ಅವತಾರದ ಸಾಹಿತ್ಯಾತ್ಮಕ ವಿವರಣೆಯನ್ನು ಕೊಟ್ಟರು. ನಾನೇನು ನಿನಗೆಂದೇನೋ, ನಾನೇನು ನಿನಗೆಂದೇನೋ ಅಂತ ಅದೊಂದು ಹಾಡು ಹೇಳಿದ್ರು. ಜಯ ಭೀಮ ಬಲವಂತ ನಂತರ ಹಾಡಿದ್ದು. ನೆಕ್ಸ್ಟ್ ಬಂದದ್ದು ನೋಡಿ ಉದೋ ಉದೋ ಜಗದಂಬ. ಎಲ್ಲರೂ ಗಮನಿಸಿರಬಹುದು, ಅವರ ತಬಲದಲ್ಲಿ ತಮರುಗ ರಾಗ ಬಂತು. ಅದರ ಕಥೆ ಕೇಳಬೇಕು ಎಲ್ಲರೂ ಅನ್ನಿಸ್ತಾ ಇದ್ರು, ಹೇಳ್ತಾ ಇದ್ರು. ಆ ಡಮರುಗನಾದ ನಾವು ಎಲ್ಲ ಬಗ್ಗೆ ನೋಡ್ತಾ ಇದ್ರು, ಬೇರೆ ಅನಿಸ್ತಾ ಇದ್ದಾರೆ ಅವರು. ತುಂಬಾ ಚೆನ್ನಾಗಿತ್ತಪ್ಪ. ದೇವರು ನಿಮಗೆ ಇನ್ನೂ ಶಕ್ತಿಯನ್ನು ಕೊಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಗೌರವವನ್ನು ತಗೊಳ್ಳಿ. ಎಲ್ಲರೂ ಮಂತ್ರಮುಗ್ಧರಾಗ್ಬಿಟ್ಟಿದ್ರು ಅವಾಗ. ನೆಕ್ಸ್ಟ್ ಬಾರೇ ವಾಕ್ಯದ ನಿಮಗೆ ಆಯ್ತು. ಭಗವಂತರ್ಗತ ವೇದವ್ಯಾಸ ಹಾಡಿದ್ದಾಯ್ತು. ನೆಕ್ಸ್ಟ್ ಬಂದದ್ದು ಅವರ ಮೆಚ್ಚಿನ, ನಮ್ಮೆಲ್ಲರ ಮೆಚ್ಚಿನ ಪ್ರಸನ್ನ ವೇದದಾಸರ ಕೃತಿ ಆನೆ ಬಂದಿದ್ದಮ್ಮ. ಇದ್ದಂಗೆ ಇರುವೆ ಒಂದೊಂದೇ ಹಾಡಗಳನ್ನ ಬಿಡಬಾರ್ದು ಅನ್ಕೋತೀನಿ, ಆದ್ರೂ ಬಿಡಲ್ಲ. ಒಂದೊಂದೆಲ್ಲ ಹೇಳ್ತೀನಿ, ನನ್ನನ್ನ ನಾಲಿಗೆ ತಪ್ಪಲ ತಿರ್ಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಎಂತ ಶ್ರೀಮಂತರಂತರು, ಇದು ಒಂಥರ ಟಂಗ್ ಟ್ವಿಸ್ಟರ್. ಬರಲ್ಲ, ಎಲ್ರಿಗೂ ಬರಲ್ಲ ಇದು ಹಾಡು ಹೇಳಲಿಕ್ಕೆ, ಎಲ್ಲರಿಗೂ ಬರಲ್ಲ, ಮಾತ್ರ ಸಾಧ್ಯ. ಈಗ ಆಗ ಒಂದು ಸೃಷ್ಟಿಯಾದದ್ದು ಮಾನಸಿಕ ವಾತಾವರಣ, ಅದರಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅಷ್ಟು ಚೆನ್ನಾಗಿ ಹೇಳಿದ್ರು ಹಾಡು. ನೆಕ್ಸ್ಟ್ ಯಾರಿಗೂ ಸಂಗಡ ಬರೋವರಿಲ್ಲ. ಇದು ಎಲ್ಲರ ಹಾಡು ಪ್ರತಿಯೊಂದು ಹೇಳ್ಕೊಂಡು ಹೋಗ್ಬೇಕಿದ್ದೀರ. ಯಾರಿಗೂ ಸಂಗಡ ಬರೋರಿಲ್ಲ ಅಂತ ಹೇಳಿ ಬಹಳ ತುಂಬಾ ಚೆನ್ನಾಗಿದೆ. ಈ ಹಾಡು ಎಲ್ಲ ಕಿವಿಯಲ್ಲಿ ರಿಂಗಣವಾಗ್ತಾ ಇದೆ. ಹಾಡು ಮತ್ತೆ 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 ಅದು ಯಾರಿಗೂ ಸಂಗಡ ಭಾವವಿಲ್ಲ ಹಾಡು ರಿಂಗಣವಾಗ್ತಾ ಇದೆ ಅಂತ ಹೇಳ್ತೀವಿ. ಇನ್ನೊಂದು ನಮಗೆಲ್ಲ ಲಹರಿಯಲ್ಲಿ ನಿನ್ನೆಲ್ಲ ಮಾಡಬೇಕು. ಅನಂತ ಅಂತ ಅನ್ನೋ ಬಲಕ್ಕೆ ಸಮಾನಾರ್ಥಕ ಬಲಗಳು ಬಹಳವಾಗಿದೆ. ನಿಮ್ಗೆ ಏನಾದ್ರು ಚೂರು ಅರ್ಥ ಆದ್ರೆ ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. ಹರಿದಾಸ ಸಾಹಿತ್ಯದಲ್ಲಿನ ಇವರ ಜ್ಞಾನ ಅಪರಿಮಿತ. ಭಾವ ವ್ಯಕ್ತಿಗೆ ಅಂತ್ಯವಿಲ್ಲ. ತಾಳ ಲಯಗಳ ಅರಿವಿಗೆ ಮಿತಿ ಇಲ್ಲ. ರಾಗಗಳ ಅನಾಪನ ಶಕ್ತಿ ಅಗಣಿತವಾದದ್ದು. ಮಧುರ ಕಂಠವು ನಿರಂತರವಾದದ್ದು. ಮನೋಧರ್ಮ ಅಗಾಧವಾದದ್ದು. ಪದಗಳ ಉಚ್ಚಾರಣೆಯಲ್ಲಿನ ಶುದ್ಧತೆ ಅಕ್ಷಯವಾದದ್ದು. ಹೀಗೆ ಈಗ ನಾನು ಹೇಳಿದ ಅಷ್ಟು ಪದಗಳಿಗೆ ಅರ್ಥ ಅನಂತ. ಹೀಗೆ ದೈವಿಕ ಅನುಭವವನ್ನು ನೀಡಿರುವ ಶ್ರೀಯುತರ ಸಂಗೀತದ ಪಯಣವು ನಿರಂತರವಾಗಿ ಸಾಗುತ್ತಿರಲಿ. ಅದನ್ನ ಕೇಳುವಂತಹ ಭಾಗ್ಯ ನಮಗೆ ಸಿಗಲಿ ಅಂತ ಕೇಳ್ಕೊಳ್ಳಿ. ಅವರು ಹೇಳ್ತಾ ಇದ್ದಾರೆ, ಹರಿಕಥಾಮೃತ ಸಾರವನ್ನ 36 ರಾಗಗಳಲ್ಲಿ ಹಾಡಿದ್ದಾರೆ.
ಅವರು ಹಾಡುವಂತಹ ರಾಗಗಳೆಲ್ಲ ಅನಂತವಾದದ್ದು ಅಂತ ಹೇಳ್ತಾ ಇದ್ದಾರೆ.